ಎಸ್, ಮಹೇಂದ್ರ ಅಂದ್ರೆ ತಾರು, ತಾರು ಅಂದ್ರೆ ಮಹೇಂದ್ರ ಅನ್ನೋ ಕಾಲದಲ್ಲಿ ಈಗ ಒಂದು ಹೊಸದಾಗಿರುವಂತಹ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ಮಹೇಂದ್ರ ತನ್ನ ಜನಪ್ರಿಯವಾಗಿರುವಂತಹ ಆಲ್ರೆಡಿ XUV700 ಅನ್ನ ಈಗ ಮಹೇಂದ್ರ XUV7XO ಅಂತ ಒಂದು ಹೊಸ ಹೆಸರಿನೊಂದಿಗೆ ಜನವರಿ 5ನೇ ತಾರೀಕು 2021 ಆಲ್ರೆಡಿ ಮಾರ್ಕೆಟ್ಗೆ ತಂದಿದ್ದಾರೆ. ಎಸ್, ಈ ಒಂದು ಫೇಸ್ ಲಿಫ್ಟ್ ಆವೃತ್ತಿಯ ಅತ್ಯಾಧುನಿಕ ತಂತ್ರಜ್ಞಾನ ಜೊತೆಗೆ ವಿನ್ಯಾಸದೊಂದಿಗೆ ಬಂದಿದ್ದಾರೆ. ಇದರ ಪ್ರಮುಖ ವಿವರಗಳ ಜೊತೆಗೆ ವೈಶಿಷ್ಟ್ಯಗಳು ಏನೇನಿದೆ, ಯಾವ್ದೆಲ್ಲ ಫೀಚರ್ಸ್ ಅನ್ನು ತಂದಿದ್ದಾರೆ, ಹೇಗಿದೆ ಈ ಗಾಡಿ ಗೊತ್ತೇನ್ರಿ, ಯಾವ ರೀತಿ ಒಂದು ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಾಸ್ ವರ್ಲ್ಡ್ ಡೈಲಿ. ನಾನು ಚಂದ್ರ. ಎಸ್, ಇಂದು ನಾವು ಭಾರತದ ರಸ್ತೆಗಳ ರಾಜ ಅಂತಾನೆ ಕರೆಯುವಂತದ್ದೇ ಈ ಮಹೇಂದ್ರ XUV700. XUV7XO 2026 ಫೇಸ್ ಲಿಫ್ಟ್ ಅಂತಾರೆ. ಆದರೆ ಇದೊಂದು ಕೇವಲ ಫೇಸ್ ಲಿಫ್ಟ್ ಅಲ್ಲ, ಬದಲಾಗಿ ಮಹೇಂದ್ರದ ಟೆಕ್ನಾಲಜಿಯ ಹೊಸ ಮೈಲಿಗಲ್ಲಂದ್ರೂ ಕೂಡ ತಪ್ಪಾಗಲ್ಲ. ಇದರ ಬೆಲೆ ಆಗಿರ್ಬೋದು, ವಿಶೇಷತೆಗಳಾಗಿರ್ಬೋದು, ವೇರಿಯಂಟ್ಸ್ಗಳಾಗಿರ್ಬೋದು, ಹಳೆಯ ಮಾಡೆಲ್ಗಿಂತ ಏನು ವಿಭಿನ್ನವಾಗಿ ತಂದಿದ್ದಾರೆ ಈ ಗಾಡಿಲಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಎಸ್, ಲೆಟ್ಸ್ ಡ್ರೈವ್ ಇನ್ ಟು XUV7XO. ಮೊದಲನೇದಾಗಿ ಎಕ್ಸ್ಟೀರಿಯರ್ ಬಗ್ಗೆ ಮಾತಾಡೋಣ. 7XO ಈಗ ಹೆಚ್ಚು ಬೋಲ್ಡ್ ಜೊತೆಗೆ ಅತ್ಯಾಧುನಿಕವಾಗಿ ಪಿಯಾನೋ ಬ್ಲಾಕ್ ಫಿನಿಶ್, ಹೊಸ ಗ್ರಿಲ್ ಜೊತೆಗೆ ಬೂಮ್ರಾಂಗ್ ಆಕಾರದಲ್ಲಿ LED DRLs ಗಳನ್ನ ಕಂಡು ಹೊಂದಿದೆ. ಇಲ್ಲಿ ಪ್ರೀಮಿಯಂ ಪಿಯಾನೋ ಬ್ಲಾಕ್ ಆಸೆಂಟ್ ಅನ್ನ ಕೊಟ್ಟಿರುವಂತದ್ದು ಒಂದು ಫಿನಿಶಿಂಗ್ ಮತ್ತೆ ಸಕ್ಕದಾಗಿ ಕಾಣುತ್ತೆ ನಿಮ್ಗೆ ಈ ಗಾಡಿಯಲ್ಲಿ. ಇಲ್ಲಿ ನಿಮಗೆ ಸಿಗ್ನೇಚರ್ ಪಿಯಾನೋ ಬ್ಲಾಕ್ ಗ್ರಿಲ್ಸ್ ಜೊತೆಗೆ ಜ್ಯುವೆಲ್ ಲೈಕ್ ಟ್ಯಾಲೋನ್ ಅಸೆಂಟ್ ಅನ್ನ ಕೊಟ್ಟಿರುವಂತದ್ದು ನಿಮಗೆ ಫ್ರಂಟ್ ಗ್ರಿಲ್ ಮತ್ತೆ ಸೂಪರ್ ಆಗಿ ಕಾಣುತ್ತೆ. ನಿಮ್ಗೆ ಇಲ್ಲಿ ಫ್ರಂಟ್ ಗ್ರಿಲ್ ಅಲ್ಲಿ ಇನ್ನೊಂದು ಫಿನಿಶಿಂಗ್ ಏನ್ ಕಾಣ್ತೀವಿ ಅಂದ್ರೆ ಈ ಈಗಲ್ನ ಒಂದು ಏನು ಉಗುರುಗಳಂತ ನಾವೇನ್ ಕರಿತೀವಿ, ಆ ಒಂದು ಉಗುರಿನ ಸ್ಟೈಲ್ ನಲ್ಲಿ ಒಂದು ಗ್ರಿಲ್ ಅನ್ನ ಕೊಟ್ಟಿರುವಂತದ್ದು ನೀವು ಇಲ್ಲಿ ಗಮನಿಸ್ತಿರಬಹುದು. ORVM ಸ್ಟ್ಯಾಂಡ್ಸ್ ಫಾರ್ ಔಟ್ಸೈಡ್ ರೇರ್ ವ್ಯೂ ಮಿರರ್ ನಲ್ಲಿ ಆಟೋ ಫೋಲ್ಡಿಂಗ್ ಎಲೆಕ್ಟ್ರಾನಿಕಲ್ ಅಡ್ಜಸ್ಟಬಲ್ ಇದೆ. ಅಂದ್ರೆ ಟರ್ನ್ ಇಂಡಿಕೇಟರ್ ಲೈಟ್ಸ್ ಜೊತೆ ಕೂಡ ಕೊಟ್ಟಿರೋದು. ಇಲ್ಲಿ ನೀವು ಗಮನಿಸೋದಾಯ್ತು ಅಂದ್ರೆ ಆಟೋಮೆಟಿಕ್ ಡೋರ್ ಫ್ಲಶ್ ಆಗುತ್ತೆ. ನಿಮ್ಮ ಗಾಡಿಯನ್ನ ಲಾಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆ ಒಂದು ಫ್ಲಶ್ ಲಾಕ್ ಒಳಗಡೆ ಹೋಗುತ್ತೆ, ಅನ್ಲಾಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಹೊರಗಡೆ ಬರುತ್ತೆ. ಇನ್ನು ವಿಶೇಷತೆ ಏನ್ ಗೊತ್ತಾ ಇದ್ರಲ್ಲಿ, ನೀವೇನಾದ್ರೂ ಕೀಯನ್ನ ನೀವು ಹಚ್ಕೊಂಡು ಹೊರಗಡೆ ಸ್ವಲ್ಪ ದೂರ ಬರ್ತೀರಾ ಅಂದ್ರೆ ಅಕಸ್ಮಾತ್ ಏನಾದ್ರು ಫ್ಲಶ್ ಡೋರ್ ಓಪನ್ ಆಗಿದ್ರೆ ಆಟೋಮೆಟಿಕ್ ಕ್ಲೋಸ್ ಆಗ್ಬಿಡುತ್ತೆ. ಅದೇ ನೀವು ರಿಮೋಟ್ ಅನ್ನ ಮತ್ತೆ ಕಾರ್ ಹತ್ರ ತಂದ್ರೆ ನೀವು ಆಟೋಮೆಟಿಕ್ ಆಗಿ ಫ್ಲಶ್ ಡೋರ್ ಓಪನ್ ಆಗುತ್ತೆ. ಇಲ್ಲಿ ಅನ್ಸೋದೇನ್ ಗೊತ್ತಾ, ಗಾಡಿನ ನಾವು ಡ್ರೈವ್ ಮಾಡ್ತಾ ಇದೀವ, ನಮ್ಮನ್ನ ಗಾಡಿ ಡ್ರೈವ್ ಮಾಡ್ತಿದ್ರು ಅನ್ನೋದು ನಿಜವಾಗ್ಲೂ ಗೊತ್ತಾಗಲ್ಲ. ಬಿಕಾಸ್ ಆ ಲೆವೆಲ್ಗೆ ಟೆಕ್ನಾಲಜಿಯನ್ನ ನಿಮಗೆ ಮಹೇಂದ್ರ XUV7XO ದಲ್ಲಿ ಕೊಟ್ಟಿರುವಂಥದ್ದು. ಎಸ್, ಹೊಸ BI LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಅನ್ನು ಕೊಟ್ಟಿದ್ದಾರೆ. ಜೊತೆಗೆ ಹಿಂಭಾಗದಲ್ಲಿ ನಿಮಗೆ ಕನೆಕ್ಟೆಡ್ LED ಟೈಲ್ ಲ್ಯಾಂಪ್ಸ್ ಅನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಆಟೋಮೆಟಿಕ್ ಹೆಡ್ ಲ್ಯಾಂಪ್ ಕೂಡ ಕೊಟ್ಟಿರುವಂತದ್ದು, ಅಂದ್ರೆ ಸೆನ್ಸ್ ಮಾಡುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್, ನಿಮಗೆ ಎದುರುಗಡೆ ಯಾವ್ದನ್ನ ಗಾಡಿ ಒಂದು ಹೈ ಬೀಮ್ ಅಲ್ಲಿ ಬರ್ತಿದ್ರೆ ಈ ಗಾಡಿ, ಅದು ನಮ್ಮ ಗಾಡಿ ಆಟೋಮೆಟಿಕ್ ಆಗಿ ಒಂದು ಲೋ ಬೀಮ್ ಕನ್ವರ್ಟ್ ಆಗುತ್ತೆ. ನಿಮಗೆ ಕಾರ್ನರಿಂಗ್ ಕೂಡ ಫಾಗ್ ಲ್ಯಾಂಪ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಬಿಕಾಸ್ ನಿಮ್ಗೆ ಒಂದು ಐಸ್ ಕ್ಯೂಬ್ ನ ಆಕಾರದಲ್ಲಿ ಕೊಟ್ಟಿರುವಂತದ್ದು ಫಾಗ್ ಲ್ಯಾಂಪ್. ಫಾರ್ ಎಕ್ಸಾಂಪಲ್, ಈ ಸ್ಟೇರಿಂಗ್ ಅನ್ನ ರೈಟ್ ಟರ್ನ್ ಮಾಡಿದಾಗ ನಿಮಗೆ ಫಾಗ್ ಲ್ಯಾಂಪ್ ಕೂಡ ಇಲ್ಲಿ ಟರ್ನ್ ಆಗುವಂಥದ್ದು ಹೊಸ ಸ್ಪೆಷಾಲಿಟಿನ ಯೂಸ್ ಮಾಡಿರುವಂಥದ್ದು ಇದರಲ್ಲಿ. ಪ್ಲಸ್ ನೀವು ಲೆಫ್ಟ್ ಟರ್ನ್ ಮಾಡಿದಾಗ ಕೂಡ ಫಾಗ್ ಲ್ಯಾಂಪ್ ಹಾಗೆ ಟರ್ನ್ ಕೂಡ ಆಗುತ್ತೆ. ಈ ರೀತಿ ಒಂದು ಹೊಸ ಟೆಕ್ನಾಲಜಿ XUV7XO ಇದೆ. ಇನ್ನು ಹೊಸ ಆವೃತ್ತಿಯಲ್ಲಿ 19 ಇಂಚ್ನ ಡೈಮಂಡ್ ಕಟ್ ಅಲಾಯ್ ವೀಲ್ ಅನ್ನು ಕೊಟ್ಟಿರುವಂಥದ್ದು. ಇದರಲ್ಲಿ ನಿಮಗೆ ಬಣ್ಣಗಳು ಯಾವ ರೀತಿ ಸಿಗುತ್ತೆ ಸರ್, ಕಲರ್ಸ್ ಯಾವ್ದಾದ್ರು ಇರುತ್ತೆ ಅಂದ್ರೆ ಗ್ಯಾಲಕ್ಸಿ ಗ್ರೇ ಜೊತೆಗೆ ರೂಬಿ ವೆಲ್ವೆಟ್ ನಂತಹ ಹೊಸ ಬಣ್ಣಗಳನ್ನ ಇಲ್ಲಿ ಕೊಟ್ಟಿರುವಂಥದ್ದು. ಇನ್ನು ಇಂಟೀರಿಯರ್ ಜೊತೆಗೆ ಟೆಕ್ನಾಲಜಿ ಯಾವ ರೀತಿ ಇದೆ ಅಂತ ಒಳಗಡೆ ನೋಡೋಣ. ಇನ್ನು ಡ್ಯಾಶ್ ಬೋರ್ಡ್ ನಲ್ಲಿ ಇಲ್ಲಿ ದೊಡ್ಡದ ಬದಲಾವಣೆ ಏನು ಗೊತ್ತಾ, ಟ್ರಿಪಲ್ ಸ್ಕ್ರೀನ್ ಸೆಟಪ್ ಅನ್ನು ಕೊಟ್ಟಿರುವಂಥದ್ದು. ಅಂದ್ರೆ ನಿಮಗೆ 12.3 ಇಂಚಸ್ನ HD ಸ್ಕ್ರೀನ್ಗಳಿವೆ. ಅಂದರೆ ಡ್ರೈವರ್ ಡಿಸ್ಪ್ಲೇ ಕೂಡ ಇರ್ಬೋದು, ಇನ್ಫೋಟೈನ್ಮೆಂಟ್ ಜೊತೆಗೆ ಮುಂಭಾಗದ ಪ್ರಯಾಣಿಕರಿಗೂ ಕೂಡ ಮುಂದೆ ಕೂತ್ಕೊಳ್ಳುವಂಥವ್ರು ಕೂಡ ಪ್ರತ್ಯೇಕವಾಗಿರುವಂಥ ಸ್ಕ್ರೀನ್ ಇದೆ. ನೀವಿಲ್ಲಿ ಗಮನಿಸೋದಾಯ್ತು ಅಂದರೆ ಸ್ನ್ಯಾಪ್ಡ್ರ್ಯಾಗನ್ SA8155P ಚಿಪ್ ಅನ್ನು ಯೂಸ್ ಮಾಡಿರುವಂಥದ್ದು. ಇದರಲ್ಲಿ ನಿಮಗೆ ವರ್ಲ್ಡ್ಸ್ ಫಸ್ಟ್ ಐಸ್ ಆಟೋ ಚಿಪ್ ಸೆಟ್ ಅನ್ನು ಯೂಸ್ ಮಾಡಿದ್ದಾರೆ. ಜೊತೆಗೆ ನಿಮಗೆ ಇಲ್ಲಿ ಪವರ್ಫುಲ್ ಸೆನ್ಸರ್ಗಳನ್ನು ಕೊಟ್ಟಿರುವಂಥದ್ದು. ರ್ಯಾಮ್ ಬಂದು 16 GB, ರೋಮ್ ಬಂದು 128 GB, ಕನೆಕ್ಟಿವಿಟಿ ಬಂದು 2.4 GB per second ಇದೆ. ವೈಫೈ ಮತ್ತು ಬ್ಲೂಟೂತ್ ಕೂಡ ಕನೆಕ್ಟಿವಿಟಿ ಆಗುತ್ತೆ. ನಿಮಗೆ ಫ್ರಂಟ್ ಅಲ್ಲಿ ಒಂದು ಡ್ಯಾಶ್ ಬೋರ್ಡೇ ಆ ಲುಕ್ಗೆ ಫಿದಾ ಆಗ್ಬಿಡ್ಬೇಕು. ಬಿಕಾಸ್ ಟ್ರಿಪಲ್ ಸ್ಕ್ರೀನ್ ಅಂದಾಗ ನಿಮಗೆ ಪ್ಯಾಸೆಂಜರ್ ಆಗಿರ್ಬೋದು, ಡ್ರೈವರ್ ಆಗಿರ್ಬೋದು ಅಥವಾ ರೇರಲ್ಲಿ ಕೂತ್ಕೊಳ್ಳೋರ್ಗೂ ಸಕ್ಕದಾದ ವ್ಯೂ ಅನ್ನು ಕಾಣುತ್ತೆ. ಇನ್ನು ಆಡಿಯೋ ವಿಚಾರ ನೋಡೋದಾಯ್ತು ಅಂದ್ರೆ 16 ಸ್ಪೀಕರ್ಸ್ ಜೊತೆಗೆ 1400 ವ್ಯಾಟ್ ಸಾಮರ್ಥ್ಯ ಹೊಂದಿರುವಂತಹ ಹಾರ್ಮನ್ ಕಾರ್ಡೋನ್ ಸೌಂಡ್ ಸಿಸ್ಟಮ್ ಅನ್ನು ಹಾಕಿರುವಂಥದ್ದು. ಇಲ್ಲಿ ನಿಮಗೆ ಡಾಲ್ಬಿ ಆಟ್ಮಾಸ್ ಜೊತೆಗೆ ಡಾಲ್ಬಿ ವಿಷನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಇನ್ನೇನೆಲ್ಲ ಸೂಪರ್ ಅಂತಂದ್ರೆ ವೆಂಟಿಲೇಟೆಡ್ ಫ್ರಂಟ್ಸ್ ಮತ್ತೆ ರೇರ್ ಸೀಟ್ಗಳು ಇರುವಂಥದ್ದು. ಜೊತೆ ನಿಮಗೆ ಹೊಸ 2 ಸ್ಪೋಕ್ ಸ್ಟೇರಿಂಗ್ ವೀಲ್ ಅನ್ನು ಕೂಡ ಕೊಟ್ಟಿದ್ದಾರೆ. ನಿಮಗೆ ಬೋಸ್ ಮೋಡ್ ಅಂದ್ರೆ ಹಿಂಭಾಗದಲ್ಲಿರುವಂತಹ ಪ್ರಯಾಣಿಕರಿಗೆ ಮುಂಭಾಗ ಅಥವಾ ಹಿಂಭಾಗದಲ್ಲಿ ಅಡ್ಜಸ್ಟ್ ಅನ್ನು ಕೂಡ ಮಾಡ್ಕೋಬಹುದು. ಇದು ಎಲೆಕ್ಟ್ರಿಕಲ್ ಆಗಿ ಸರಿ ಮಾಡ್ಕೋಬಹುದು. ದಿಸ್ ಇಸ್ ಒನ್ ಆಫ್ ದ ಗುಡ್ ಫೀಚರ್ ಅನ್ನ ಇಲ್ಲಿ. ಇಂಜಿನ್ ಮತ್ತೆ ಪರ್ಫಾರ್ಮೆನ್ಸ್ ಅನ್ನು ನೋಡೋದು ಜೊತೆಗೆ 60 ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಅನ್ನು ಕೊಟ್ಟಿದ್ದಾರೆ. ಇನ್ನು ಇಂಜಿನ್ ಪರ್ಫಾರ್ಮೆನ್ಸ್ ನೋಡೋದಾಯ್ತು ಅಂದ್ರೆ 2.0 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಕೊಟ್ಟಿದ್ದಾರೆ. 200 PS 203 PS ಪವರ್ ಜೊತೆಗೆ 380 Nm ಟಾರ್ಕ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಡೀಸೆಲ್ ಅನ್ನು ನೋಡೋದಾಯ್ತು ಅಂದ್ರೆ 2.2 ಲೀಟರ್ ಯಮಹಾಕ್ ಡೀಸೆಲ್ 185 PS ಪವರ್ ಅನ್ನು ಹೊಂದಿರುವಂಥದ್ದು. ಜೊತೆಗೆ 450 Nm ಟಾರ್ಕ್ ವರೆಗೆ ಸಿಗುವಂಥದ್ದು ಇಲ್ಲಿ.
ಇನ್ನು ಸಸ್ಪೆನ್ಷನ್ ವಿಚಾರದಲ್ಲಿ ವಿಶ್ವದಲ್ಲೇ ಮೊದಲ ಬಾರಿಗೆ ಡಾವಿಂಚಿ ಡ್ಯಾಪಿಕ್ ಸಿಸ್ಟಮ್ ಅನ್ನು ಬಳಸಿದ್ದಾರೆ. ಇದು ಅತ್ಯಂತ ನಿಜವಾಗ್ಲೂ ಹೇಳಬೇಕಂದ್ರೆ ಮೃದುವಾಗಿರುವಂಥ ಪ್ರಯಾಣವನ್ನು ಅನುಭವವನ್ನು ಹೊಂದಬಹುದು. ಯಾಕಂತಂದರೆ ನಿಮಗೆ ರೋಡಿನ ಅಡ್ಜಸ್ಟ್ ತಕ್ಕಂಗೆ ಸಸ್ಪೆನ್ಷನ್ ಕೂಡ ವರ್ಕ್ ಆಗುವಂಥದ್ದು. ಇನ್ನು ಆಟೋಮೆಟಿಕ್ ಡೀಸೆಲ್ ಕೂಡ ವೇರಿಯಂಟಲ್ಲಿ ನಿಮಗೆ ಸಿಗುವಂಥದ್ದು, ಮತ್ತು 4 ವೀಲ್ ಡ್ರೈವ್ ಕೂಡ ಆಯ್ಕೆ ಇದರಲ್ಲಿ ಇದೆ. ಅದು ಕೂಡ ವೇರಿಯಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ನೀವು ಸೇಫ್ಟಿ ವಿಚಾರ ನೋಡೋದಾಯ್ತು ಅಂದರೆ ಸುರಕ್ಷತೆಯ ರೇಟಿಂಗ್ ಬಂದು ನಿಮಗೆ ಭಾರತ್ ಎನ್ಕ್ಯಾಪ್ ಕ್ರ್ಯಾಶ್ ಟೆಸ್ಟ್ನಲ್ಲಿ 5 ಸ್ಟಾರ್ ರೇಟಿಂಗ್ ಅನ್ನು ಕೊಟ್ಟಿರುವಂಥದ್ದು. ಇನ್ನು ADAS ಲೆವೆಲ್ 2 ಅದ್ರ ಜೊತೆಗೆ 17ಕ್ಕೂ ಹೆಚ್ಚು ವೈಶಿಷ್ಟ್ಯತೆಗಳನ್ನು ಕೊಟ್ಟಿದ್ದಾರೆ. ಇನ್ನು ಜೊತೆಗೆ ಫ್ರಂಟ್ ವೆಹಿಕಲ್ ಸ್ಟಾರ್ಟ್ ಅಲರ್ಟ್ ಅನ್ನು ಕೊಟ್ಟಿರ್ಬೋದು, ಮತ್ತು ಟ್ರಾಫಿಕ್ ಸಿಗ್ನಲ್ ರೆಕಗ್ನೈಸೇಷನ್ ಆಗಿರ್ಬೋದು, ಆಟೋ ಎಮರ್ಜಿಂಗ್ ಬ್ರೇಕಿಂಗ್ ಸಿಸ್ಟಮ್ ಆಗಿರ್ಬೋದು, ಮತ್ತೆ ಲೇನ್ ಕೀಪಿಂಗ್ ಅಸಿಸ್ಟೆಂಟ್ ಆಗಿರ್ಬೋದು, ಸ್ಮಾರ್ಟ್ ಪೈಲಟ್ ಸಿಸ್ಟಮ್ ಆಗಿರ್ಬೋದು. ಇನ್ನು ADAS ನ ಲೆವೆಲ್ ಬಂದು ಬೆಂಕಿಯಾಗಿ ಕೊಟ್ಟಿರುವಂಥದ್ದು XUV 7XO ದಲ್ಲಿ. ಇನ್ನು ಈ ಗಾಡಿಯಲ್ಲಿ ವೀಲ್ ವಿಚಾರಕ್ಕೆ ಬರೋದಾಯ್ತು ಅಂದ್ರೆ 4 ಕೂಡ ಡಿಸ್ಕ್ ಬ್ರೇಕ್ ಅನ್ನು ಕೊಟ್ಟಿರುವಂಥದ್ದು ಮಹೇಂದ್ರ XUV 7XO ದಲ್ಲಿ. ಜೊತೆಗೆ ನಾವು ಕ್ಯಾಮ್ರಾ ವಿಚಾರಕ್ಕೆ ಬರೋದಾಯ್ತು ಅಂದ್ರೆ 540 ಡಿಗ್ರಿ ಸರೌಂಡ್ ವ್ಯೂ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ. ಇದ್ರ ಸಿಕ್ಕಾಪಟ್ಟೆ ಬೆನಿಫಿಟ್ ಕೂಡ ಆಗುತ್ತೆ ಕೆಲವೊಂದು ಕಾರ್ ಲವರ್ಸ್ಗಂತೂ. ಈ ಕಾರಿನ ಕೆಳಭಾಗದಲ್ಲೂ ಕೂಡ ನಿಮಗೆ ವಿಸಿಬಲ್ ಆಗುವಂಥದ್ದು. ಇನ್ನು ಏರ್ ಬ್ಯಾಗ್ ನೋಡೋದಾಯ್ತು ಅಂದ್ರೆ 7 ಏರ್ ಬ್ಯಾಗ್ ಅನ್ನು ಕೊಟ್ಟಿದ್ದಾರೆ ಸುರಕ್ಷತೆ ವಿಚಾರವಾಗಿ. ಬಿಕಾಸ್ ಸೇಫ್ಟಿ ಇಸ್ ಪ್ರಿಯಾರಿಟಿ. ನಾವು ಎಷ್ಟೇ ಗಾಡಿಯನ್ನು ಕಾಸು ಕೊಟ್ಟು ತಗೊಂಡ್ರು ಕೂಡ ಸೇಫ್ಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಪ್ರೈಸಿಂಗ್ ವಿಚಾರ ನೋಡೋದಾಯ್ತು ಅಂದ್ರೆ ಇದರ ಆರಂಭಿಕ ಎಕ್ಸ್-ಶೋರೂಮ್ ಪ್ರೈಸ್ ಬಂದು 13,66,000 ರೂಪಾಯಿ ಆಗಿತ್ತು. ಇನ್ನು ಉನ್ನತ ವೇರಿಯಂಟ್ ನಿಮ್ಗೆ ಏನೋ ಬೇಕು ಅಂದ್ರೆ 24.92 ಲಕ್ಷದವರೆಗೂ ಹೋಗುತ್ತೆ. ಇನ್ನು ವೇರಿಯಂಟ್ಗಳನ್ನು ನೋಡೋದಾಯ್ತು ಅಂದ್ರೆ ನಿಮಗೆ ವೇರಿಯಂಟ್ ಒಂದು AX ಇದೆ, AX3 ಇದೆ, AX5, AX7, AX7 ಟೆಕ್ ಅಂತ ಇದೆ, ಮತ್ತು AX7 ಲಕ್ಸುರಿ ಅಂತ ಕೂಡ ಇದೆ. ಎಲ್ಲವೂ ಕೂಡ ನಿಮಗೆ 7 ಸೀಟರ್ ಆಗುತ್ತೆ. ಎಕ್ಸೆಪ್ಟ್ AX7 ಟೆಕ್ ಒಂದು 6 ಸೀಟರ್ ಸಿಗುತ್ತೆ, 7 ಸೀಟರ್ ಕೂಡ ಸಿಗುತ್ತೆ. ಇನ್ನು ನನ್ನ ಪರ್ಸನಲ್ ರಿವ್ಯೂ ಏನಾದ್ರು ಕೇಳ್ತೀರಂತಂದ್ರೆ ನಾನು ವೆರಿ ಸಿಂಪಲ್ ಆಗಿ ಒಂದು ಕನ್ಕ್ಲೂಷನ್ ಕೊಟ್ಬಿಡ್ತೀನಿ ನೋಡಿ, ಇಷ್ಟೇ. ನೀವೇನಾದ್ರು ಲಕ್ಸುರಿ ಜೊತೆಗೆ ಸುರಕ್ಷತೆ ಇಷ್ಟಪಡ್ತೀನಿ ಅಂದ್ರೆ XUV 7XO ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಇನ್ನು ಇದರ ಬುಕಿಂಗ್ ಬಂದು ಜನವರಿ 14ರಿಂದ ಆರಂಭವಾಗಿರುವಂಥದ್ದು ಈಗ ಆಲ್ರೆಡಿ. ಹಾಗೆ ನಿಮಗೆ ಈ ವಿಡಿಯೋದಲ್ಲಿ ಏನು ಇಷ್ಟವಾಯಿತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸೋದು ಮಾತ್ರ ಮಾಡಿಬಿಡಿ. ಮತ್ತಷ್ಟು ವಿಡಿಯೋದಲ್ಲಿ ಬರ್ತೀನಿ. ಆ್ಯಂಡ್ ರಿಯಲಿ ಥ್ಯಾಂಕ್ ಯು ಸೋ ಮಚ್. ಟಾಟಾ ಪಂಚ್ 23,000ಕ್ಕೂ ಅಧಿಕ ವ್ಯೂಸ್ ಅನ್ನು ಹೊಂದಿರುವಂಥದ್ದು ನಿಮ್ಮ ಕಮೆಂಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನು ಕೂಡ ಅಷ್ಟೇ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಯಾರಾದ್ರೂ ಮಹೇಂದ್ರ XUV ಲವರ್ ಇದ್ದಾರಾ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನೀವೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವಾ ಈ ಸಬ್ಸ್ಕ್ರೈಬ್ ಆಗಿ. ದಿಸ್ ಇಸ್ ಬಾಸ್ ವಾಲಾ ಚಂದನ್ ಸೈನಿಂಗ್ ಆಫ್. ಬಾಯ್. Boss Wala. Be the boss.